ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದೇನು ಕದನ ವಿರಾಮ ಅಂತ ಯಾರು ಹೇಳಿದ್ರು, ಯಾರು ಸೀಸ್ ಫೈರ್ ಅನ್ನುವಂಥ ಮಾತನ್ನು ಹೇಳಿದ್ರು, ಏನೋ ಎತ್ತೋ ಮೂರು ಮತ್ತೊಂದು ಜನ ಸೇರ್ಕೊಂಡು ಏನಾದರೂ ಇಂಥ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಇದ್ದಿದೆ. ಪಾಕಿಸ್ತಾನದ ಜೊತೆಗೆ ಷರತ್ತುಬದ್ಧ ಕದನ ವಿರಾಮ ಅನ್ನುವಂಥ ಮಾತನ್ನು ಹೇಳಿದೆ ಭಾರತ. ಷರತ್ತುಬದ್ಧ ಕಂಡೀಷನ್ಸ್ ಅಪ್ಲೈ. ಏನದು? ಸಿಂಧೂ ನದಿ ನಿರ್ಬಂಧ ವಿಚಾರದಲ್ಲಿ ಬದಲಾವಣೆ ಇಲ್ಲ, ಅಟ್ಲೀಸ್ಟ್ ಇದಾಗಬೇಕು. ನಾಳೆ ಇನ್ಯಾವುದೋ ಒತ್ತಡದಿಂದ ನೀರು ಹರಿಬಾರ್ದು. ಟೆನಿಕಾಸ್ಟ್ ರಕ್ತ ಮತ್ತು ನೀರು ಒಂದೇ ಸರಿ ಹರಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪಾಕಿಸ್ತಾನದ ಪ್ರಚೋದನೆ ಮತ್ತೆ ಏನಾದರೂ ಮುಂದುವರಿತು ಅಂತಂದರೆ ಅದನ್ನು ಯುದ್ಧ ಅಂತ ಪರಿಗಣಿಸ್ತೀವಿ ಅನ್ನುವಂಥ ಮಾತು. ಇಟ್ಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಈಗಾಗಲೇ ಒಂದು ತಪ್ಪು ಸಂದೇಶ ರವಾನೆ ಆಗಿದೆ. ಜನ ಯಾರನ್ನು ನಂಬಬೇಕು, ಹೆಂಗೆ ನಂಬಬೇಕು, ಜನ ಯಾವ ಕಾರಣದಿಂದ ನಂಬಬೇಕು? ಪ್ರೇಮ್ ಶೇಖರ್ಜಿ ಭಾಳ ಅದ್ಭುತವಾಗಿ ಹೇಳಿದ್ರು. ಏನೋ ಈ ಟ್ರಂಪ್ಗೇನೋ ಅವಸರ ಇದ್ದಂಗಿತ್ತು, ಏನಾದರೂ ಈ ನೋಬೆಲ್ ಗಿಬಲ್ ಶಾಂತಿ ಪುರಸ್ಕಾರ ಪಡಿಬೇಕು ಅನ್ನುವಂಥ ಈ ಹುಚ್ಚತನ ಬಂತು ಏನೋ ಗೊತ್ತಿಲ್ಲ, ಅವ್ರ ಪಾಡಿಗೆ ಅವ್ರು ಹಾಕ್ಬಿಟ್ರು ಅಂತ. ಒಪ್ಕೊಂಡ್ರೆ ಯಾರು ಅದನ್ನು? ಅರೆ ಇದಕ್ಕೊಂದು ರೀತಿ ನೀತಿ ಇಲ್ವಾ? ಹಾಗಾದರೆ ಪ್ರೇಮ್ ಶೇಖರ್ಜಿ ಅವ್ರನ್ನ ಕೇಳ್ತೀನಿ. ಪ್ರೇಮ್ ಶೇಖರ್ಜಿ ಭಾಳ ಗಮನಿಸಬೇಕಾದಂಥ ಸಂಗತಿ, ಈ ರೀತಿ ಏನಾದರೂ ಸೀಸ್ ಫೈರ್ ಅನ್ನುವಂಥ ಸಂದರ್ಭದಲ್ಲಿ, ಕದನ ವಿರಾಮ ಅನ್ನುವಂಥ ಸಂದರ್ಭದಲ್ಲಿ ಅದಕ್ಕೊಂದಷ್ಟು ಪ್ರೊಸೀಜರ್ಗಳಿದೆ ಸರ್. ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೊಂದಷ್ಟು ಪ್ರೊಸೀಜರ್ಗಳಿದೆ. ಯಾರೋ 2-3 ಜನ ಸೇರ್ಕೊಂಡು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ದೊಡ್ಡ ಪ್ರೋಸೆಸ್ ಇದೆ ಅದಕ್ಕೆ. ಯಾಕಂದರೆ ನಾವು ಸೋತಿಲ್ಲ, ನಾವು ಶರಣಾಗಿಲ್ಲ, ನಾವು ದುರ್ಬಲರಾಗಿಲ್ಲ. ಬಿಡಪ್ಪ ಏನೋ ಬಿಳಿ ಬಾವುಟ ತೋರಿಸ್ಬಿಟ್ವಿ ಅಂತ ಅನ್ನೋಕ್ಕೆ ಅದನ್ನೂ ಕೂಡ ಇವರು ಈ ತಪ್ಪು ಸಂದೇಶಗಳನ್ನ ರವಾನೆ ಮಾಡಿದ್ದಾರೆ. ಈ ರೀತಿ ಭಾರತಕ್ಕೆ ವಿಪರೀತವಾದಂಥ ನಾವು ದಾಳಿ ಮಾಡಿಬಿಟ್ಟಿದ್ದೀವಿ, ದೊಡ್ಡ ನಷ್ಟ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಭಾರತ ಸಾಕ್ಷಿ ಸಮೇತ ಮುಖಕ್ಕೆ ಹಿಡಿದು ಕಪಾಳಕ್ಕೆ ಹೊಡೆದಿದೆ, ಪ್ರಶ್ನೆ ಬೇರೆ. ಆದರೆ ಈ ರೀತಿ ಅವಸರದಲ್ಲಿ ಬಂದಂಥ ತೀರ್ಮಾನ ಮತ್ತು ನಿರ್ಧಾರ ಇದೆಯಲ್ಲ ಸರ್, ಇದು ಹಲವು ಪ್ರಶ್ನೆಗಳನ್ನು ಎತ್ತುತ್ತೆ ಸರ್, ಹಲವು ಪ್ರಶ್ನೆಗಳನ್ನು ಎತ್ತುತ್ತೆ. ಏನಂತೀರಿ? ನಿಜ, ನೀವು ಹೇಳಿದ್ದು ನಿಜ. ಏನಾಗಿದೆ ನೋಡಿ, ಅದೇ ಮತ್ತೆ ರಿಪೀಟ್ ಮಾಡುವ ನಾವು ಅದನ್ನ. ಸೀಸ್ ಫೈರ್ ಅಂತ ಹೇಳ್ಕೊಂಡದ್ದು ಟ್ರಂಪ್ ಮತ್ತೆ ರೂಬಿಯಾ ಮಾತ್ರ. ನಾವು ಹೇಳಲಿಲ್ಲ, ಪಾಕಿಸ್ತಾನಿಯರು ಹೇಳಲಿಲ್ಲ. ಅರ್ಥ ಅಂದ್ರೆ ಏನೋ ಮಾಡೋದಕ್ಕೆ ನಾವು ಒಂಥರ ಮನಸ್ಸು ಮಾಡಿದ್ದೀವಿ. ಅದು ಕಂಪ್ಲೀಟ್ ಆಗಿ, ಈ ಪ್ರೋಸೆಸ್ ಕಂಪ್ಲೀಟ್ ಆಗೋದು ಇನ್ನು ಮುಂದೆ. ಅಂದ್ರೆ ಇನ್ನು 12ನೇ ತಾರೀಕು ಅಂದ್ರೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮತ್ತೆ DG ಮಿಲಿಟರಿ ಆಪರೇಷನ್ ಎರಡರು ಮಾತಾಡಿದಾಗ ಮುಂದಿನ ಒಂದು ನಮ್ಮ ನಡೆಗಳು ಏನು ನಿರ್ಧಾರ ಆಗ್ತದೆ ಅಂತ. ಹೀಗಾಗಿ ಒಂದು ಸೀಸ್ ಫೈರ್ ಪಕ್ಕ ಆಗಿದೆ, ಒಂದು ಅಗ್ರಿಮೆಂಟ್ ಆಗಿದೆ, ಸೈನ್ ಮಾಡಿದ್ದೀವಿ. ಎಂಥದ್ದು ಪಾಕಿಸ್ತಾನದಿಂದಲೂ ಬರಲಿಲ್ಲ, ನಮ್ಮಿಂದಲೂ ಬರಲಿಲ್ಲ. ಮತ್ತೆ ರಿಪೀಟೇ ಮಾಡೋದಾದ್ರೆ ಟ್ರಂಪ್ ಮತ್ತೆ ರೂಬಿ ಅವರ ಆತರ ಇದು. ಓಕೆ, ಅದಕ್ಕಾಗಿ ನಾವು ನಮ್ಮಲ್ಲಿ ಏನಾಗಿದೆ, ಆಕ್ಚುಲಿ ನಮ್ಮ ಗವರ್ನಮೆಂಟ್ ಅದನ್ನ ಇನ್ನು ಮತ್ತೊಂದು ಮಾತು ನಾನು ರಿಪೀಟ್ ಮಾಡೋದಾದ್ರೆ, ಅವ್ರ ಮಾತಿಗೆ ಬೆಲೆ ಕೊಟ್ಟು ಎಸ್ ವಿ ಅಗ್ರಿ, ಲುಕ್ ಇನ್ ಟು ದಿ ಮ್ಯಾಟರ್ ಅಂತ. ಆದ್ರೆ ಮತ್ತೆ ಪ್ರತಿ ದಾಳಿ ಮತ್ತೆ ಅವ್ರು ದಾಳಿ ಆರಂಭಿಸಿದಾಗ ಪುನಃ ದೊಡ್ಡದಾಗಿ ದಾಳಿ ಆಗಿದೆ. ಹೀಗಾಗಿ ಏನಾಗಿದೆ, ನಮ್ಮ ದೇಶ, ನಮ್ಮ ಸೇನೆ, ನಮ್ಮ ಸರ್ಕಾರ ಯಾವ ರೀತಿಯಲ್ಲೂ ಸಹ ತನ್ನ ಒಂದು ಇದನ್ನ ನಿಗಾ ಈ ಸಿಚುವೇಶನ್ ಮೇಲೆ ಬಿಟ್ಟುಕೊಟ್ಟಿಲ್ಲ. ಅಲ್ಲಿ ಒಂದು ಮಾತು ನೀವು ಪ್ರಾರಂಭ ಹೇಳಿದ ಮಾತಿಗೆ ಇನ್ನೊಂದು ಸೇರಿಸ್ತೀನಿ ನಾನು. ಇದು ಇಂಡಿಯಾ ಹಾಕಿರೋ ಒಂದು ಕಂಡೀಷನ್ ಏನು, ಇನ್ನು ಯಾವುದೇ ಒಂದು ಟೆರರಿಸ್ಟ್ ಆಕ್ಟಿವಿಟಿಯನ್ನ, ಯಾವುದೇ ಒಂದು ಆತಂಕವಾದಿ ಘಟನೆಯನ್ನ ನಾವು ಯುದ್ಧ ಅಂತ ಪರಿಗಣಿಸ್ತೀವಿ ಅಂತ ಹೇಳುತ್ತೆ. ಆಯ್ತಾ? ಅಂದ್ರೆ ದೇಶದಲ್ಲಿ ಎಲ್ಲೇ ಆಗ್ಲಿ, ಪೆಹಲ್ಗಾಮ್ ಅಥವಾ ಯಾವ್ದು ಏನೇ ಆಗ್ಲಿ ಅಂತ ಮತ್ತೊಂದು ನಡೆದ್ರೆ ತಕ್ಷಣ ಯುದ್ಧ ಅಂತ ತಗೋತೀವಿ ಅಂತ ಇಂಡಿಯಾ ಮೊದಲೇ ಹೇಳತ್ತಲ್ಲ, ಸಂಜೆನೆ ಹೇಳ್ದ ಅಂದ್ರೆ ಟೆರರಿಸ್ಟ್ ಆಕ್ಷನ್ ಅನ್ನೇ ನಾವು ಯುದ್ಧ ಅಂತ ತಗೋತೀವಿ ಅನ್ನುವಂತ ಇಂಡಿಯಾ ಶ್ರೀನಗರದ ಮೇಲೆ ಮತ್ತೆ ಬಾರ್ಮೇರ್ ಮೇಲೆ, ಭುಜ್ ಮೇಲೆ ಅವರು ಅಷ್ಟು ದೊಡ್ಡ ಪ್ರಮಾಣದ ದಾಳಿ ನಡೆಸಿದಾಗ ಅದನ್ನ ನಾವು ಯುದ್ಧ ಅಂತ ತಗೊಳ್ಳೋದಿಲ್ವಾ? ಖಂಡಿತ ನಾವು ತಗೋತೀವಿ, ತಗೊಂಡೇ ಪ್ರತಿ ದಾಳಿ ನಡೆಸಿರೋದು. ಓಕೆ, ಇಲ್ಲಿ ಒಂದೇ ಒಂದು ಏನಾಗಿದೆ ಅಂದ್ರೆ, ಯಾಕೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ನೌಕಾದಳವನ್ನ ನಾವು ಯಾಕೆ ಉಪಯೋಗಿಸ್ತಾ ಇಲ್ಲ? ನಮ್ಮ ಏರ್ ಫೋರ್ಸ್ ಅಷ್ಟೇ ದೊಡ್ಡದಾಗಿ ನಾವು ಇದಕ್ಕೆ ಕಾರ್ಯಾಚರಣೆ ಮಾಡಿರೋದು. ಇನ್ಫ್ಯಾಕ್ಟ್ ನಮ್ಮ ಆರ್ಮಿ, ಟ್ರೂಪ್ ಸಹ ಅಲ್ಲಿ ಚಾಂಪ್ ಜಾರಿಯನ್ ಮತ್ತೆ ಚಿಕನ್ ಸ್ನೆಕ್ ಅಲ್ಲಿ ನೀವು ನೆನಪಿರಬೇಕು ನಿಮಗೆ, 65ರ ಯುದ್ಧದಲ್ಲಿ ಆಗ್ಲಿ 71ರ ಯುದ್ಧದಲ್ಲಿ ಆಗ್ಲಿ ಪಾಕಿಸ್ತಾನಿಯರು ಜಮ್ಮು ಅಂಡ್ ಕಾಶ್ಮೀರನಲ್ಲಿ ಭಾರತವನ್ನ ಪ್ರವೇಶಿಸಿದ ಏಕೈಕ ಜಾಗ ಅಂತ ಹೇಳಿದ್ರೆ ಅವ್ರದ್ದು ಚಿಕನ್ ಸ್ನೆಕ್ ಮತ್ತೆ ನಮ್ಮ ಈ ಕಡೆ ಚಾಂಪ್ ಜಾರಿಯನ್. ಬರೀ ಇನ್ನೆಲ್ಲ ಕಡೆ ನಾವು ಒಳಗಡೆ ಹೋಗಿದ್ವಿ. ಯಾವಾಗ್ಲೂ ಏನಕ್ಕೂ ಅಲ್ಲಿ ನಾವು ವೀಕ್ ಆಗಿರ್ತೀವಿ. ಅದಕ್ಕೋಸ್ಕರ ಅಲ್ಲಿ ಅವ್ರು ಮತ್ತೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಾವು ವಾಪಸ್ ಅಟ್ಯಾಕ್ ಮಾಡಿದೀವಿ. ಮತ್ತೆ ಅವರ ನೀವು ಇನ್ನೊಂದು ಮಾತು ಹೇಳಿದ್ರಿ, ಅದನ್ನ ಸೇರಿಸ್ಬಿಡ್ತೀನಿ ನಾನು. 1 ನಿಮಿಷ ಕೊಡಿ ನನಗೆ. ಇದೆಯಲ್ಲ, ಅಥವಾ ಗೀದಡ್ ಬಕ್ಕಿ ಅಂತ ಹೇಳ್ತೀವಲ್ಲ, ಇನ್ಫ್ಯಾಕ್ಟ್ ನಾವು ದೊಡ್ಡದಾಗಿ ದಾಳಿ ಮಾಡಿದ್ದೀವಿ, ಇಂಡಿಯಾಕ್ಕೆ ನಾಶ ಮಾಡಿದ್ದೀವಿ ಅಂತ. ಇದು ಈಗ್ಲಿಂದಲ್ಲ, 65ನೇ ಇಸ್ವಿನಲ್ಲಿ ಆಕ್ಚುಲಿ ಪಾಕಿಸ್ತಾನಿ ಸೇನೆ ದಂಡನಾಯಕ ಆಗಿದ್ದ ಮೊಹಮ್ಮದ್ ಮೂಸಾ
ಅವರ ಒಂದು ಪುಸ್ತಕವನ್ನು ನಾನು ಓದಿದ್ದೀನಿ. ಏರ್ ಮಾರ್ಷಲ್ ನೂರ್ ಖಾನ್ ಅವ್ರ ಹೆಸರಿನಲ್ಲಿ ಆ ಏರ್ ಬೇಸ್ ಇದೆಯಲ್ಲ, ಮೊನ್ನೆ ಹೊಡೆದಾಕದವಲ್ಲ, ಅವರ ಬುಕ್ ಅನ್ನು ನಾನು ಓದಿದ್ದೀನಿ. ಅಲ್ಲೆಲ್ಲವೂ ಇರೋದೆಲ್ಲ ಈ ಬುರುಡೆಗಳೇ. ಕಪೂರ್ ಇದು ಎಂತದ್ದು ಖೇಮ್ ಕರಣ್ ಮಾತ್ರ ಅವ್ರ ವಶದಲ್ಲಿ ಇದ್ದದ್ದು ಯುದ್ಧ ಮುಗಿದಾಗ, ನಮ್ ಖೇಮ್ ಕರಣ್ ಟೌನ್. ಅದನ್ನ ಫೋಟೋಗಳನ್ನ ತೋರಿಸ್ಕೊಂಡು ನೋಡಿ ನಾವು ಭಾರತವನ್ನು ಏನೆಲ್ಲ ಆಕ್ಯುಪೈ ಮಾಡ್ಕೊಂಡಿದ್ದ. ಮೊಹಮ್ಮದ್ ಮೂಸಾ ಆ ಸೇನೆಯ ದಂಡನಾಯಕ, ಆತ ಹಾಕೊಂಡಿದ್ದ. 71ರಲ್ಲಿ ಯುದ್ಧವನ್ನ ಪಾಕಿಸ್ತಾನ ಗೆಲ್ತು ಅಂತ ಈಗಲೂ ಮುಕ್ಕಾಲು ವರ್ಷ ಪಾಕಿಸ್ತಾನಿಗಳು ನಂಬಿಕೊಂಡಿದ್ದಾರೆ. ಆ ರೀತಿ ನಂಬಿಸಿದೆ ಆ ದೇಶ. ಕಾರ್ಗಿಲ್ ಅನ್ನ ಗೆಲ್ತಾ ಇದ್ದೀವಿ ನಾವು, ಮುಷರಫ್ ಗೆಲ್ಲಿಸ್ತಾ ಇದ್ರು ನಮ್ಮ ದಂಡನಾಯಕ, ನವಾಜ್ ಶರೀಫ್ ಹಾಳು ಮಾಡಿದ್ರು ಅಂತ ಆ ದೇಶ ನಂಬಿಕೊಂಡಿದೆ. ಅಂದ್ರೆ ಸುಳ್ಳು ಹೇಳೋದು ಅವರ ಜಾಯಮಾನ. ಬಟ್ ಇಟ್ ವಾಂಟ್ ವರ್ಕ್. ಓಕೆ, ಹಿಸ್ಟ್ರಿ ವಿಲ್ ಸಿಂಪ್ಲಿ ರಬ್ಬಿಶ್ ಇಟ್. ಓಕೆ ಓಕೆ ಸರ್, ಈಗ ನಂದೊಂದು ನೇರವಾದೊಂದು ಪ್ರಶ್ನೆ ಇದೆ ಸರ್. ಈಗ ಈ ನಮ್ಮ ಮತ್ತು ಪಾಕಿಸ್ತಾನದ ನಡುವಿನ ಈ ಕದನ, ಈ ಗುದ್ದಾಟ ಇದೆಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಬೇಸತ್ತು ಹೋಗಿದ್ದೀವಿ. ಆರಂಭದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇದು ಒಬ್ಬನ ಮಾತಲ್ಲ, ಇದು ಇಡೀ ದೇಶದ 140 ಕೋಟಿ ಜನಸಂಖ್ಯೆಯ ಮಾತು. ಜನ ಸಾಕಾಗಿ ಹೋಗ್ಬಿಟ್ಟಿದೆ, ಇನ್ಕ್ಲೂಡಿಂಗ್ ಕಾಶ್ಮೀರ ಜನರು ಸೇರ್ಕೊಂಡಂಗೆ. ಇಲ್ಲಪ್ಪ, ಇವ್ರಿಗೆ ಗತಿ ಕಾಣಿಸ್ಬೇಕು ಅನ್ನೋದು ನಿರ್ಧಾರಕ್ಕೆ ಬಂದಿದ್ದಾರೆ. ಸರ್, ನನ್ನ ಪ್ರಶ್ನೆ ಅತ್ಯಂತ ಸರಳ ಮತ್ತು ನೇರವಾಗಿದೆ ತಮಗೆ. ಏನು ಅಂದರೆ, ಈ ರೀತಿ ಕದನ ವಿರಾಮವನ್ನು, ಈ ದಾಳಿಯನ್ನು ಯಾವುದೋ ಒಂದು ಟ್ವೀಟ್ ನಿರ್ಧಾರ ಮಾಡಿಬಿಡುತ್ತೆ ಅಂತಂದರೆ, ಅಮೆರಿಕದ ಅಧ್ಯಕ್ಷನ ಒಂದು ಟ್ವೀಟ್ ನಿರ್ಧಾರ ಮಾಡಿಬಿಡುತ್ತೆ ಅಂತಂತಂದರೆ, ಭಾರತದ ಘನತೆ, ಗೌರವ, ಅದರ ಮರ್ಯಾದೆ ಏನಾಗಬೇಕು ಸರ್? ಎಕ್ಸಾಕ್ಟ್ಲಿ ಅದೇ ಟ್ರಂಪ್ ಆತರ ತೋರಿದ್ರು ಅಷ್ಟೇ. ಇನ್ಫ್ಯಾಕ್ಟ್ ಟ್ರಂಪ್ ಬುದ್ಧಿ ಗೊತ್ತೇ ಇದೆಯಲ್ವಾ ನಮಗೆ. ಬಂದ ಕೂಡಲೇ ಒಂದು ದಿನದಲ್ಲಿ ಯುಕ್ರೇನ್ ಯುದ್ಧ ನಿಲ್ಲಿಸ್ತೀನಿ ಅಂದ್ರು. ಒಂದಿನ ಆಯ್ತು, 3 ತಿಂಗಳೇ ಆಯ್ತು ಅಂತ ಕಾಣ್ತದೆ, ಆಗಿದೆ. ಹಾಗೆ ಅವ್ರು ಒಂದಿನ ಆತರಗಾರ ಮನುಷ್ಯ. ಆದ್ರೆ ಇಲ್ಲಾಗಿರೋದು ಏನಿದೆ ಗೊತ್ತಾ? ಓಕೆ, ಪುತಿನ್ ಟ್ರಂಪ್ ಮಾತ ಬೈಡನ್ ಮಾತಂತೂ ಪುತಿನ್ ಕೇಳಲಿಲ್ಲ, ನೆತನ್ಯಾಹು ಕೇಳಲಿಲ್ಲ. ಇನ್ನು ಟ್ರಂಪ್ ಅವ್ರ ಮಾತಿಗೂ ಬೆಲೆ ಕೊಟ್ಟಿಲ್ಲ. ಆದ್ರೆ ಆ ಎರಡೂ ದೇಶಗಳನ್ನ ಉಗ್ರವಾಗಿ ಪನಿಷ್ ಮಾಡೋದಕ್ಕೆ ಟ್ರಂಪ್ಗೆ ಆಗೋದಿಲ್ಲ. ಯಾಕಂದ್ರೆ ಇಸ್ರೇಲ್ ಯಾವ ಕಾರಣಕ್ಕೂ ಪನಿಷ್ ಮಾಡೋದಿಲ್ಲ, ಟ್ರಂಪ್ ಆಗ್ಲಿ ಯಾವುದೇ ಅಮೆರಿಕ ಅಧ್ಯಕ್ಷ ಆಗ್ಲಿ. ಪುತಿನ್ ಪನಿಷ್ ಮಾಡೋ ಒಂದು ಈಗಿನ ಸಂದರ್ಭದಲ್ಲಿ ಆ ಒಂದು ಉದ್ದೇಶ ಇಲ್ಲ. ಆದ್ರೆ ಈ ಟ್ರಂಪ್ ಅವರನ್ನ ಅವಮಾನ ಮಾಡದಂತ ಮುನೀರ್ ಅವರ ಆಕ್ಷನ್ ಇದೆಯಲ್ಲ ನಿನ್ನೆ ಸಂಜೆ, ಅದನ್ನ ಮಾತ್ರ ಟ್ರಂಪ್ ಸಂಸೋದಿಲ್ಲ. ಟ್ರಂಪ್ ಏನಂತ ಐಲು ಮನುಷ್ಯ, ನಮಗೆ ಗೊತ್ತೇ ಇದೆ ಯಾವ ರೀತಿಯಾದ ಅವರು ಪಾಕಿಸ್ತಾನದ ಮೇಲೆ ಮತ್ತೆ ಈಗ ಆಕ್ಷನ್ ತಗೋಬಹುದು. ಅದನ್ನ ನಾವು ನೋಡಿದರೆ ಬಹುಶಃ ಪಾಕಿಸ್ತಾನಕ್ಕೆ ಮುಂದೆ ಇದೆ ಮಾರಿ ಹಬ್ಬ. ಹೀಗೆ ನಾವು ಅಂದ್ಕೋಬೇಕು. ಹೀಗಾಗಿ ಐ ಥಿಂಕ್ ಮುನೀರ್ ಹಸ್ ಕ್ರಾಸ್ಡ್ ಹಿಸ್ ಲಿಮಿಟ್. ಅಲ್ಲಿ ಏನ್ ಕಾರಣ ಅಂತ ನಾನು ಒಂದು ಅರ್ಧ ನಿಮಿಷದಲ್ಲಿ ಹೇಳಿಬಿಡ್ಲ ಅದನ್ನ. ಆಕ್ಚುಲಿ ನೋಡಿ, ನಾವು ಮೊದ್ಲಿಂದನೂ ಮಾತಾಡ್ತಾ ಇದ್ದೀವಿ, ಇದೆಲ್ಲಕ್ಕೂ ಕಾರಣ ಮುನೀರ್ ಅಂತ. ಮತ್ತೆ ಮುನೀರ್ ಯಾರು? ಆತ ಅಮೆರಿಕಾದ ಮನುಷ್ಯ ಅಲ್ಲ, ಚೈನಾದ ಮನುಷ್ಯ. ಅಮೆರಿಕವನ್ನು ಹೊರತುಪಡಿಸಿ ಚೈನಾಗೆ ಹತ್ತಿರವಾದಂತ ಮೊಟ್ಟ ಮೊದಲ ಪಾಕ್ ಸೇನೆಯ ದಂಡನಾಯಕ. ಉಳಿದವರು ಸಹ ಚೈನಾಕ್ಕೆ ಹತ್ತಿರ ಆಗಿರ್ಬೋದು, ಅದರ ಪ್ರಥಮ ಪ್ರಾಶಸ್ತ್ಯ ಅವರೆಲ್ಲ ಕೊಡ್ತಿದ್ದು ಅಮೆರಿಕಾಗೆ. ಈ ಮನುಷ್ಯ ಫ್ರಮ್ ಡೇ 1 ಇವತ್ತು ಚೈನಾದ ಮನುಷ್ಯ. ಈತ ಕೇಳ್ತಾ ಇರೋದು ಅಮೆರಿಕದ ಮಾತಲ್ಲ, ಈತ ಕೇಳಿದ್ರೆ ಚೈನಾದ ಮಾತನ್ನ. ನಿನ್ನೆ ದಿನ ಆಕ್ಚುಲಿ ಇದು ಪಾಕಿಸ್ತಾನಿಸು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಅದು ನಿಜವೋ ಅವ್ರು ಹೇಳೋ ಮಾತು ಇಲ್ವೋ ಅಂತ ಗೊತ್ತಾ. ಅವ್ರ ಸ್ಟೇಟ್ಮೆಂಟ್ ಅಂತೂ ನಿಜ. ಏನಂತಂದ್ರೆ, ಚೈನೀಸ್ ಫಾರಿನ್ ಮಿನಿಸ್ಟರ್ ವಾಂಗಿ ಪಾಕಿಸ್ತಾನದ ಫಾರಿನ್ ಮಿನಿಸ್ಟರ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಇಶಾಕ್ ದಾರ್ ಅವ್ರ ಜೊತೆ ಮಾತಾಡಿ ಪಾಕಿಸ್ತಾನದ ಟೆರಿಟೋರಿಯಲ್ ಇಂಟಿಗ್ರಿಟಿ ಮತ್ತು ಸಾವರಿಂಟಿಗೆ ಯಾವ ರೀತಿಯಲ್ಲೂ ಧಕ್ಕೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ವಾಂಗಿ ಹೇಳಿದ್ದಾರೆ ಅಂತ ಪಾಕಿಸ್ತಾನಿಯರು ಅನೌನ್ಸ್ ಮಾಡ್ತಾ ಇದ್ದಾರೆ. ಇದರ ಅರ್ಥ ಅದಕ್ಕೆ ಚೈನಾ ಡಿನೈ ಮಾಡಿಲ್ಲ. ಇದರಿಂದ ಏನಾದ್ರೆ ಚೈನಾ ಪಾಕಿಸ್ತಾನದ ಹಿಂದೆ ನಿಂತಿದೆ ಅಂತ. ಸೊ ನಿನ್ನೆ ಏನಾಗಿದೆ, ವಾಟ್ ಇಸ್ ಹ್ಯಾಪನ್ಡ್ ಇಸ್, ಅಮೆರಿಕದ ಮಾತಿಗಿಂತಲೂ ಚೈನಾದ ಮಾತಿಗೆ ಆಸಿಮ್ ಮುನೀರ್ ಬೆಲೆ ಕೊಟ್ಟಿದ್ದಾರೆ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಇಲ್ಲಿ ಪಾಯಿಂಟ್ ನಂಬರ್ 1. ಎರಡನೇದೇನಾಗಿದೆ, ಇದು ನಮಗೊಂದು ರೀತಿಯಲ್ಲಿ ಅನುಕೂಲ ಆಯಿತು. ನೀವು ಪ್ರಾರಂಭದಲ್ಲಿ ಹೇಳ್ತಾ ಇದ್ರೆ ನಿಲ್ಲಿಸಬಾರದು ಯುದ್ಧವನ್ನ ಅಂತ ನಮ್ಮ ಜನರ ಮನೋಭಾವ ಅಂತ. ಅದಕ್ಕೆ ಸಂಬಂಧಪಟ್ಟ ಒಂದು ಮಾತು ಹೇಳ್ತೀನಿ. ಈ ಯುದ್ಧ ನಿಂತು ಹೋಗಿದ್ರೆ ಚೈನಾಕ್ಕೆ ಅನುಕೂಲ. ಇದೊಂದು ಚೈನಾ ತಿಳಿದೇ ತನ್ನ ಮೇಲೆ ತಾನೇ ಚಪ್ಪಡಿ ಹೇಳ್ಕೋತಾರೆ ಅಂತ ಒಂದು ವಿಧಾನ ನಮ್ಗೆ ಅವಕಾಶ ಕೊಡ್ತಾ ಇದೆ. ಈಗ ಯುದ್ಧ ನಿಂತೋಗಿದ್ರೆ ಏನಾಗಿತ್ತು, ಚೈನಾ ಕೊಟ್ಟಂತ HQ-9 ಡಬ್ಬ ಅಂತ ಪ್ರಪಂಚಕ್ಕೆ ಗೊತ್ತಾಗೋಯ್ತು. ಹೌದು ಹೌದು. ಅದೇನಾಗಿದೆ, ಅದು JF-17 ಬಾಂಬರ್ಗಳು ಏನು ಫ್ಲೈಯಿಂಗ್ ಕಾಫಿಂಗ್ಸ್ ಅಂತ ಗೊತ್ತಾಗೋಯ್ತು. ಈಗ ಏನಾಗಿದೆ, ಈಗ ಯುದ್ಧ ನಿಲ್ಲಿಸ್ಬಿಟ್ರೆ ಚೈನೀಸ್ ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೋತಾರೆ. ಇಂಪ್ರೂವ್ ಮಾಡಿ ಈಗ ಪಾಕಿಸ್ತಾನಿಗಳಿಗೆ 100ಕ್ಕಿಂತಲೂ ಹೆಚ್ಚು ನ್ಯೂನತೆಗಳನ್ನ HQ-9 ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಹುಡುಕಿ ಕಪಿಗಳೇ ನೀವು ಇದನ್ನ ಕೊಟ್ಟರಲ್ಲ ನಮಗೆ ಅಂತ. ಚೈನೀಸ್ ಅದನ್ನ ಏನ್ ಮಾಡ್ತಾರೆ, ನೀವು ಸರಿ ಮಾಡ್ಕೊಂಡು ಇನ್ನೊಂದು ವರ್ಷದಲ್ಲಿ ಚೆನ್ನಾಗಿರೋದನ್ನ ಪಾಕಿಸ್ತಾನ ಕೊಟ್ಬಿಟ್ರೆ ಏನ್ ಕತೆ. ಆಗ ನಾವು ಇನ್ನೆಷ್ಟು ದೊಡ್ಡದಾಗಿ ಫೈಟ್ ಮಾಡ್ಬೇಕಾಗಿದೆ. ಈಗಲೇ ಫೈಟ್ ಮಾಡಿ ಆಕ್ಚುಲಿ
ಚೈನಾಗೂ ಥ್ಯಾಂಕ್ಸ್ ಹೇಳೋಣ ಆಯ್ತಾ. ಇಲ್ಲ ಒಪ್ಕೊಂಡೆ. ಆದರೆ ಒಂದು ಏನು ಅಂತಂದರೆ, ಇಲ್ಲಿ ಚೈನಾದ ಹಣೆ ಬರಹ ಜಗತ್ತಿಗೆ ಗೊತ್ತಾಯಿತು, ಅದ್ರ ಯೋಗ್ಯತೆ ಅನ್ನೋಕ್ಕಿಂತ, ಅಮೆರಿಕದ ಯೋಗ್ಯತೆ ಜಗತ್ತಿಗೆ ಗೊತ್ತಾಯಿತು ಅನ್ನೋಕ್ಕಿಂತ, ಅವ್ರ ಐಟಮ್ಗಳು ಡಬ್ಬ ಅನ್ನೋದಕ್ಕಿಂತ, ಎಲ್ಲೋ ಒಂದು ಕಡೆಗೆ ಏನು ಗೊತ್ತಾ, ಭಾರತ ಕೂಡ ಈ ಬೇರೆ ಬೇರೆ ರಾಷ್ಟ್ರದವ್ರು ಮಾತು ಕೇಳುತ್ತೆ ಅನ್ನೋವಂಥ ಸಂದೇಶ ಹೋಗ್ಬಿಟ್ರೆ ನೋಡಿ ಸರ್, ಜನಸಾಮಾನ್ಯರಿಗೆ ನಾವು ಮಾತಾಡಿದಂಥ ಮಾತುಗಳು ತುಂಬ ಜನಸಾಮಾನ್ಯರಿಗೆ ಹೋಗಲ್ಲ. ಲಿಂಗಣ್ಣವರೇ ಏನು ಅಂತಾರೆ, ಜನರು ಏನಂತ ಕೇಳ್ತಾರೆ, ನಮ್ಮಲ್ಲೊಂದು ಮಾತಿದೆ, ನಮ್ಮಲ್ಲಿ ಯಾರಾದರೂ ಈ ರಿಪೇರಿ ಬಂದಂಥ ವ್ಯಕ್ತಿ ತುಂಬ ಸಂಗತಿಗಳನ್ನ ಹೇಳಿದ್ರೆ, ಅಣ್ಣ ಮುಟ್ಟಿದ್ರೆ ಕರೆಂಟ್ ಹೊಡಿತಿತ್ತೋ ಇಲ್ಲ ಅಷ್ಟು ಮಾತ್ರ ಹೇಳ್ಬೇಡಪ್ಪ ನನಗೆ ಅಂತಾರೆ ನಮ್ಮವ್ರು. ನಮಗೆ ಏನೋ ಅದರ ಪ್ರೊಸೀಜರ್ಗಳು ಗೊತ್ತಿರಲ್ಲ, ಯಾಕಂದರೆ ಜನಸಾಮಾನ್ಯರಿಗೆ ಇಲ್ಲಿ ಏನೋ ಒಂದು ಕಡೆಗೆ ತಪ್ಪು ಸಂದೇಶ ರವಾನೆ ಆಗಿಬಿಡುತ್ತೇನೋ ಅಂತೇಳಿ, ತಪ್ಪು ಸಂದೇಶ. ಯಾಕಂದರೆ ಇದ್ದಕ್ಕಿದ್ದಂಗೆ ಕದನ ವಿರಾಮ ಅಂತೇಳಿ ಒಬ್ಬ ವ್ಯಕ್ತಿ ಟ್ವೀಟ್ ಮಾಡ್ತಾನೆ, ಆ ಟ್ವೀಟಿನ ಆಧಾರದ ಮೇಲೆ ಇಲ್ಲಿ ಚಟುವಟಿಕೆಗಳು ಗರಿಗೆದರ್ತವೆ. ಅದಾದಮೇಲೆ ಹೆಂಗೆ ಗೊತ್ತಾ, ಎಲ್ಲವೂ ಆದಂಗೆ ನಾವು ಕೂಡ ಪ್ರಸಾರ ಮಾಡ್ತೀವಿ, ಅದಾಗ್ತಿದ್ದಂಗೆ ಮತ್ತೆ ಪಾಕಿಸ್ತಾನ ತನ್ನ ಆಟಾಟೋಪಗಳನ್ನು ಶುರು ಮಾಡುತ್ತೆ. ಏನು ಸರ್ ಏನು ಸಂದೇಶ ಹೋಯಿತು ಲಿಂಗಣ್ಣವರೇ? ದೇ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್, ಟೆರರಿಸ್ಟ್ ಮೇಲೆ ಕಂಟ್ರೋಲ್ ಇಲ್ಲ ಇವ್ರಿಗೆ. ಆಸಿಫ್ ಮುನ್ನೀರನ್ನ ಕಂಟ್ರೋಲ್ ಮಾಡ್ತಾ ಇರೋ ಟೆರರಿಸ್ಟು. ಸೊ ಆಸಿಫ್ ಮುನ್ನೀರ್ ಹತ್ರ ಮಾತಾಡಿದ್ರು ಇದು ಏನೋ ಸರಿ ಹೋಗಲ್ಲ. ಟ್ರಂಪು ತಪ್ಪು ನಾನು ಹೇಳಿದ್ನಲ್ಲ, ಆಫೀಸ್ ಇದ್ದು ಅವ್ರ ಹತ್ರ ಮಾತಾಡಬೇಕಾಗಿತ್ತು ಕೂತ್ಕೊಂಡು, ಅವನು ಅದು ಮಾಡಲಿಲ್ಲ, ಅದೊಂದು ಬಾಕಿ ಉಳಿದಿತ್ತು. ಆಸಿಫ್ ಮುನ್ನೀರ್ ಕೈಲೂ ಟೆರರಿಸ್ಟ್ ಕೇಳೋ ಮಾತಲ್ಲಿಲ್ಲ. ಸೊ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಅವ್ರು ನಿಲ್ಲಿಸೋದೇ ಇಲ್ಲ. ಈ ಒಂದು ಸೀಸ್ ಫೈಯರ್ ಅವ್ರಿಗೆ ಯಾವ ವಿಧವಾದ ಎಫೆಕ್ಟು ಆಗಿಲ್ಲ, ಅವ್ರಿಗೆ ಹಣಕಾಸಿನ ನೆರವು ಅವ್ರಿಗೆ ಬೇಕಿಲ್ಲ. ಅವ್ರು ಮಾಡೋದಂತೂ ಖಂಡಿತ ಮಾಡೇ ಮಾಡ್ತಾರೆ. ಯಾವಾಗ ಪಾಕಿಸ್ತಾನ್ ಛಿದ್ರ ಆಗಿ ಸಿಂಧು ಒಂದು ಬೇರೆ ಆಗುತ್ತೋ, ಬಲೂಚಿಸ್ತಾನ್ ಒಂದು ಬೇರೆ ಆಗುತ್ತೋ, ಆ ಕಡೆ ಖೈಬರ್ ಪತಂಗ ಬೇರೆ ಆಗುತ್ತೋ, ಈ ಮೂರು ಬೇರೆ ಆಗಿ ಆ ರಾಷ್ಟ್ರಗಳಾಗೋ ತನಕ ಇದು ಸರಿ ಹೋಗಲ್ಲ. ಪಂಜಾಬ್ ಇರೋ ತನಕ ಪಾಕಿಸ್ತಾನ್ ಉದ್ಧಾರ ಆಗಲ್ಲ. ಇದು ತಪ್ಪದೇ ಇರೋ ಅಂಥ ಒಂದು ಸ್ಥಿತಿಗೆ ತಂದು ಇಟ್ಬಿಟ್ಟಿದ್ದಾರೆ ಈಗ. ಸೊ ಏನೀಗ ಈಗ ಮತ್ತೀಗ ಅವ್ರು ಹೇಳಿದ್ರು, ಈಗ ಪ್ರೇಮ್ಶೇಖರ್ ಅವ್ರು ಹೇಳ್ತಾ ಇದ್ರು, ಈಗ ಎಲ್ಲವನ್ನೂ ಕೂಡ ಮತ್ತೆ ಮೀರಿದೆ ಅಂತಂದರೆ ಭಾರತಕ್ಕೆ ಹೊಡೆದು ಬಿಸಾಕೋದು ಒಂದೇ ಮಾರ್ಗ ಅಂತ. ಹಾಗಾದರೆ ಇದು ಭಾರತ ಈಗ ಹೋಗಬೇಕು. ಈಗ ನಿನ್ನೆ ಅವರು ಸೀಸ್ ಫೈರ್ ವೈಲೇಷನ್ ಆಗಿದೆ, ನಿಮ್ಮ ಮಾತು ಕೇಳಿದ್ವಿ, ಆಯಿತು ಸೀಸ್ ಫೈರ್ ವೈಲೇಷನ್ ಆಗಿದೆ, ನಾವು ಮುಂದುವರಿಸ್ತೀವಿ, ನಾವು ನಿಲ್ಲಿಸ್ಬೇಡಿ, ನೀವು ಮಧ್ಯಸ್ಥಿಕೆಗೆ ಬರಬೇಡಿ, ನಾವೇನು ಅಚೀವ್ ಮಾಡಬೇಕೋ ಮಾಡಿಬಿಟ್ಟು ಬರ್ತೀವಿ. 100 ಟೆರರಿಸ್ಟ್ ಜನ ಸತ್ರೋ, ಅದೆಷ್ಟೋ ಜನ ಕ್ಯಾಂಪ್ ಹಾಳು ಮಾಡೋದು ಅಲ್ಲ. ಆ ನಿರ್ಧಾರ ಪ್ರಕಟ ಆಗುತ್ತಾ ಅಥವಾ ಏನಾದರೂ ಅದನ್ನು ಬರೀ ಮಾತಿಂದಲ್ಲ ಕೃತಿ ಮುಖಾಂತರ ಭಾರತ ತೋರಿಸುತ್ತಾ ಅಂತ? ಕೃತಿ ಮೂಲಕ ತೋರಿಸ್ಬೇಕು. ದಟ್ ಈಸ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ನಾಳೆ ಇನ್ನೇನಾರ ಮಾತಾಡಿ ಈ ಡಿಪ್ಲೊಮ್ಯಾಟಿಕ್ನು ರಿಲ್ಯಾಕ್ಸ್ ಮಾಡಿಬಿಟ್ರೆ ಇನ್ನೇನು ಉಳಿದೇ ಇಲ್ಲ, ನಾವು ಮುಖನೇ ಎತ್ತಕ್ಕಾಗಲ್ಲ, ಆ ಪರಿಸ್ಥಿತಿಗೆ ಹೊರಟೋಗ್ತೀವಿ. ಎಸ್, ನೋಡಿ ನಿನ್ನೆ ಏನಾಯಿತು ಅನ್ನುವಂಥದ್ದು, ನಿನ್ನೆ ಇದೆಲ್ಲ ಆದಮೇಲಿನ ಘಟನಾವಳಿಗಳು. ಅದಾದಮೇಲೂ ಕೂಡ ಪಾಕಿಸ್ತಾನ ಮತ್ತು ಪಾಕಿಸ್ತಾನದಿಂದ ತಯಾರಾಗಿ ಬಂದಿರುವಂಥ ಉಗ್ರಗಾಮಿಗಳು ಎಷ್ಟರ ಮಟ್ಟಿಗೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಅಂತ. ಇದು ಕೇವಲ ಒಂದು ಭಾಗದಲ್ಲಾದರೆ ಹೌದು ಅನ್ನುವುದು, ಜಮ್ಮು ಕಾಶ್ಮೀರದ ಭಾಗದಲ್ಲಿ ಅಲ್ಲ, 4 ರಾಜ್ಯಗಳನ್ನು ಗುರಿಯಾಗಿಸಿಕೊಂಡು ಆಗಿರುವಂಥ ಡ್ರೋನ್ ದಾಳಿ. ಅವ್ರಿಗೆ ಮೆಸೇಜೇ ಹೋಗಿಲ್ಲ, ಇನ್ನೂ ಇಲ್ಲಪ್ಪ ಹೆಂಗೆ ಗೊತ್ತಾ, ಸೀಸ್ ಫೈರ್ದಿನೂ ಸಂದೇಶವೇ ಹೋಗಿಲ್ಲ, ಹಾಗಾಗಿ ಪಾಪ ಅವ್ರು ಮಾಡ್ತಾಯಿದ್ರು. 4 ರಾಜ್ಯಗಳ ಮೇಲೆ, 4 ರಾಜ್ಯಗಳ ಪ್ರಮುಖ ಜಿಲ್ಲೆಗಳು, ಅದರಲ್ಲೂ ಗಡಿಯಲ್ಲಿರುವಂಥ ಜಿಲ್ಲೆಗಳು ಸಂಪೂರ್ಣ ಬ್ಲಾಕ್ಔಟ್. ಇದು ಸ್ಥಿತಿ. ಅದಾದಮೇಲೆ ಭಾರತ ಕೂಡ ಎಚ್ಚೆತ್ತುಕೊಳ್ತು, ಸರಿಯಾದ ರೀತಿಯ ತಕ್ಕ ಉತ್ತರವನ್ನು ಕೊಡ್ತು. ರಾಜತಾಂತ್ರಿಕ ಯುದ್ಧದ ಜೊತೆಗೆ ಮೋದಿಯವರು ಹೇಳಿದಂಥ ಮಾತಿದೆಯಲ್ಲ, ನೀವೇನಾದರೂ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಿದರೆ ಅದನ್ನೂ ಕೂಡ ಯುದ್ಧ ಅಂತಲೇ ಪರಿಗಣಿಸ್ತೀವಿ ಅಂತ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ಎಷ್ಟರ ಮಟ್ಟಿಗೆ ನಾವು ಬದ್ಧವಾಗಿರ್ತೀವಿ ಅನ್ನುವಂಥದ್ದು, ಎಷ್ಟರ ಮಟ್ಟಿಗೆ ನಾವು ಪಾಠ ಕಲಿಸ್ತೀವಿ ಅನ್ನೋದಿದೆಯಲ್ಲ, ಅದು ಬಹಳ ಪ್ರಮುಖವಾಗಿರುವಂಥ ಸಂಗತಿ. ಎಲ್ಲರ ಜೊತೆಗೂ ಕೂಡ ಸಂಕ್ಷಿಪ್ತವಾಗಿ ನಾನು ಮಾತಾಡ್ತೀನಿ. ಪ್ರೇಮ್ಶೇಖರ್ ಅವ್ರ ಜೊತೆಗೆ ನಾನು ಮತ್ತೆ ಮಾತಾಡಲು ಶುರು ಮಾಡ್ತಾಯಿದ್ದೀನಿ. ಪ್ರೇಮ್ಶೇಖರ್ ಜಿ, ಸಂಕ್ಷಿಪ್ತವಾಗಿ ಈಗ ಮುಂದಿನ ನಡೆ ಏನು ಸರ್? ಈಗೇನು ಅಂತಂದರೆ, ಒಂದು ತಪ್ಪು ಸಂದೇಶ ರವಾನೆ ಆಗಬಾರ್ದು, ಇನ್ನೊಂದು ಏನು ಅಂದರೆ ನಾವು ಬಗ್ಗದ್ವಿ ಎನ್ನುವಂಥ ಒಂದು ಸಂದೇಶ ರವಾನೆ ಆಗಬಾರ್ದು, ಜೊತೆಗೇನು ಅಂದರೆ ನಮ್ಮ ಖಡಕ್ ನಿಲುವು ಏನು ಅನ್ನೋದು ಕೂಡ ಗೊತ್ತಾಗಬೇಕು. ಈ ಮುಖಾಂತರ ಪಾಕಿಸ್ತಾನವನ್ನು ಕೂಡ ಮಟ್ಟ ಹಾಕಬೇಕು. ಅದಕ್ಕೆ ಮುಂದೇನು ಸರ್ ಸಂಕ್ಷಿಪ್ತವಾಗಿ? ಸಂಕ್ಷಿಪ್ತ ಹೇಳೋದಾದ್ರೆ ಹೌದು, ಇನ್ಫ್ಯಾಕ್ಟ್ ಹೇಳಿದಲ್ಲ, ನಮ್ಮ ಮುಂದಿನ ನಡೆ ನಿನ್ನೆ ಸಂಜೆ ಪಾಕಿಸ್ತಾನ ತನ್ನ ಮಾತಿಗೆ ವಿರುದ್ಧವಾದ ಅಮೆರಿಕನ್ಸ್ಗೆ ನಮಗೆ ಕೊಟ್ಟ ಮಾತು ಬಿಟ್ಬಿಡಿ, ಅಮೆರಿಕನ್ಸ್ಗೆ ಕೊಟ್ಟ ಮಾತನ್ನ ವೈಲೇಟ್ ಮಾಡ್ಕೊಂಡು ಶುರು ಮಾಡ್ತಲ್ಲ, ಅದಕ್ಕೆ ಪ್ರತಿ ದಾಳಿ ನಾವು ನಡೆಸಿರೋ ರೀತಿ ನೋಡಿದ್ರೆ ನಾವು ಆಕ್ಚುಲಿ ಯಾವ ಕ್ಷಣದಲ್ಲೂ ಸಹ, ಯಾವ ಸಮಯದಲ್ಲೂ ಸಹ ನಾವು ಆ ಕಡೆ ನಮ್ಮ ಗಮನವನ್ನ ಕಡಿಮೆ ಮಾಡ್ತೀವಿ ಅಂತ ತೋರಿಸೋದಿಲ್ಲ. ನಾವು ಆಕ್ಷನ್ ನಡೀತಾ ಇದೆ ಮುಂದೆ. ಯಾಕಂದ್ರೆ ನಿಲ್ಲಿಸ್ಬಿಟ್ಟಿದ್ರೆ ನಾವು ಬಲೂಚಿಗಳಿಗೂ ಮೋಸ ಮಾಡ್ದಂಗೆ ಆಗ್ತಾ ಇತ್ತು, POK ನಲ್ಲಿ ನಮ್ಮ ಪರವಾಗಿರುವಂತ ಇದು ದೊಡ್ಡ ಜನ ಸಮುದಾಯ ಇದೆಯಲ್ಲ, ಶಿಯಾ ಮುಸ್ಲಿಮ್ಸ್, ಅವ್ರಿಗೂ ಮೋಸ ಮಾಡ್ದಂಗೆ ಆಗ್ತಿತ್ತು. ಹೀಗಾಗಿ ನಾವು ಇದನ್ನ ದಾಳಿಯನ್ನ ಮುಂದುವರಿಸ್ತೀವಿ, ಮತ್ತೆ ಬಲೂಚಿಸ್ತಾನ ಇಂಡಿಪೆಂಡೆಂಟ್ ಆಗೋದಕ್ಕೆ ಅವಕಾಶ ಮಾಡೇ ಕೊಡ್ತೀವಿ. ಮುಖ್ಯವಾಗಿ ಈ ನಮ್ಮ ಸಿಂಧು ಜಲ ಒಪ್ಪಂದ ಇದೆಯಲ್ಲ, ಅದನ್ನ ನಾವು ಅಮಾನತಿಲಿ ಬಲೂಚಿಗಳು ಕೂಡ ನಮ್ಮ ಮೇಲೆ ನಂಬಿಕೆ ಕಳ್ಕೊಳ್ಳಂಗ ಆಗಬಾರ್ದು ಸರ್.
ಆಕ್ಚುಲಿ ಸಿಂಧು ಜಲ ಒಪ್ಪಂದವನ್ನ ನಾವು ಪೂರ್ತಿಯಾಗಿ ಅದನ್ನ ಅಮಾನತು ಇರೋದಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಸಿಂಧು ನದಿ ನಮ್ ಕೈಗಳಿಗೆ ಬರಬೇಕು. ಜೀಲಂ ಚೀನಂ ಇದೆಯಲ್ಲ, ಅವೆರಡರಲ್ಲಿ ಬರುವಂತ ನೀರಿಗಿಂತ 3-4 ಪಟ್ಟು ನೀರು ಪಾಕಿಸ್ತಾನಕ್ಕೆ ಸಿಂಧು, ಕಾಬೂಲ್ ಮತ್ತೆ ಜನ್ಸ್ಕಾರ್, ದೆನ್ ಶಯೋಕ್ ಆ ನದಿಗಳಿಂದ ಹೋಗುತ್ತದೆ. ಹೀಗಾಗಿ ನಾವು ಜೀಲಂ ಮತ್ತು ಚೀನಾಬನ್ನ ತಡೆ ಹಿಡಿದ್ರೆ ಪಾಕಿಸ್ತಾನ 1 ವರ್ಷದಲ್ಲಿ ಸರಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಸಿಂಧು ನದಿಯನ್ನ ತಡಿಬೇಕು. ಪಿಒಕೆ ನಲ್ಲಿ ನಡೀತದಲ್ಲ ಅದನ್ನೆಲ್ಲ ಮಾಡಿದ್ರಷ್ಟೇ ಸಿಂಧು ಜಲ ಒಪ್ಪಂದದಿಂದ ಪಾಕಿಸ್ತಾನಕ್ಕೆ ಯಾವ್ಯಾವ ಹೆಜ್ಜೆ ಮುಂದಿಡುತ್ತೆ ನೋಡೋಣ. ಅರ್ಕೇಶ್ ಜಿ, ಐ ಆಮ್ ಸಾರಿ, ಏನು ಅಂದ್ರೆ ನಿಮ್ಗೆ ತಾಂತ್ರಿಕ ತೊಂದರೆಗಳಿಂದ ಬಹಳ ತಡವ ತಗೋತಾ ಇದ್ದೀನಿ. ಕೊನೆಯದಾಗಿ ನಿಮ್ದೊಂದು ಒಪಿನಿಯನ್ ಹೇಳ್ಬಿಡಿ ಸರ್. ಈಗ ನಿನ್ನೆ ಭಾರತದ ನಿರ್ಧಾರ, ಅದರ ಪರಿಣಾಮಗಳ ಬಗ್ಗೆ ಏನಂತೀರಿ ಸರ್? ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಭಾರತ ಇವತ್ತು ಒಂದು ಅಡ್ವಾಂಟೇಜಿಯಸ್ ಪೊಸಿಷನ್ ನಲ್ಲಿ ಇದ್ದದನ್ನ ನಮ್ಮ ಸೈನ್ಯ ಮತ್ತೆ ನಮ್ಮ ರಾಜತಾಂತ್ರಿಕರು ವ್ಯವಸ್ಥಿತವಾಗಿ ದೇಶವನ್ನ ಯಾವ ಮಟ್ಟಕ್ಕೆ ತಕೊಂಡು ಹೋಗಿದ್ರು ಅಲ್ಲಿಂದ ನಾವು ಹಿನ್ನಡೆ ಅನುಭವಿಸಿದ್ವಿ. ನಿನ್ನೆಯಿಂದ ಟ್ರಂಪ್ ಹೇಳಿದ ಮಾತನ್ನ ಕೇಳಿ ನಾವು ಹಿನ್ನಡೆಯನ್ನ ಅನುಭವಿಸಿದ್ವಿ. ಪಾಕಿಸ್ತಾನದ ಕುತಂತ್ರದ ಬಗ್ಗೆ ಸಂಪೂರ್ಣ ಪರಿಜ್ಞಾನ ಇರುವ ನಮ್ಮ ರಾಜತಾಂತ್ರಿಕರು ಇವತ್ತು ಬಹಳ ಮುಖ್ಯವಾದ ನಿರ್ಧಾರ ತಗೋಬೇಕಾಗಿದೆ. ಟೆರಿಟೋರಿಯಲ್ ಇಂಟೆಗ್ರಿಟಿಯನ್ನ, ಅವರ ಸಾವರಿನ್ ಪವರ್ ಅನ್ನ ನಾವು ಇವತ್ತು ರೆಕಗ್ನೈಸ್ ಮಾಡಬೇಕು ಅಂತ ಅಂದ್ರೆ ನಾವು ಇದ್ದ ಪರಿಸ್ಥಿತಿಯನ್ನೇ ನಾವು ಒಪ್ಕೊಳ್ಬೇಕು ಅಂತ. ಅವರು ಟೆರರಿಸಂ ಅನ್ನ ನಾವು ನಿಲ್ಲಿಸ್ತೇವೆ ಅಂತಲಾಗ್ಲಿ ಅಥವಾ ತಮ್ಮಲ್ಲಿರುವ ಆಂತರಿಕ ಭಿನ್ನತೆಗಳನ್ನ ದೂರ ಮಾಡ್ತೇವೆ, ಬಲೂಚಿಸ್ತಾನಕ್ಕೆ ನಾವು ಸ್ವಾಯತ್ತತೆ ಕೊಡ್ತೇವೆ ಇತ್ಯಾದಿಗಳನ್ನ ಹೇಳಿದ್ರೆ ಸಮಸ್ಯೆ ಬಗೆಹರಿದ ಹಾಗೆ ಹೇಳಲಿಲ್ಲ. ನಾವು ಇತಿಹಾಸದ ಉದ್ದಕ್ಕೂ ಯಾವುದನ್ನ ತಪ್ಪು ಅಂತ ಪರಿಗಣಿಸ್ತಾ ಇದ್ದೀವಿ. 90,000 ಸೈನಿಕರು ಸರ್ಟಿಫೈ ಆಗಿದ್ದ ಸರೆಂಡರ್ ಆಗಿದ್ದಂತ ಸಂದರ್ಭದಲ್ಲಿ ನಾವು ಪಾಕಿಸ್ತಾನವನ್ನ ಛಿದ್ರ ಮಾಡಬಹುದಾಗಿತ್ತು, ಪಾಕಿಸ್ತಾನವನ್ನ ವೀಕ್ ಮಾಡಬಹುದಾಗಿತ್ತು. ಅಂತಹ ಸಂದರ್ಭದಲ್ಲಿ ಔದಾರ್ಯ ತೋರಿಸಿದ್ವಿ. ಮತ್ತೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಇಂಥ ಔದಾರ್ಯಗಳು ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಕೈ ಕಚ್ಚಿದೆ. ಅದು ಇನ್ನೂ ಕೂಡ ಭಾರತಕ್ಕೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಬಹುಶಃ ನನಗೆ ಅನ್ಸುತ್ತೆ ಪ್ರೇಮ್ ಶೇಖರ್ ಅವರು ಹೇಳಿದಂಗೆ ಒಂದಷ್ಟು ಈ ಬೇರೆ ಬೇರೆ ಕಡೆಯಿಂದ ಬಿಗಿ ಮಾಡಿದ್ರೆ ಮಾತ್ರ ಇದೆಲ್ಲವೂ ಕೂಡ ಸರಿ ಆಗ್ಬೋದು. ನೋಡೋಣ, ಅದನ್ನ ಎಕ್ಸ್ಪೆಕ್ಟ್ ಮಾಡೋಣ. ಮಂಜುನಾಥ್, ವಾಟ್ಸ್ ಯುವರ್ ಲಾಸ್ಟ್ ವರ್ಡ್? ತುಂಬಾ ಸಂಕ್ಷಿಪ್ತವಾಗಿ ಮಂಜುನಾಥ್. ಸರ್, ನಿಜವಾಗ್ಲೂ ಕೇಳಿದ್ರೆ ಇದನ್ನು ನಾವು ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಹೋಗಿ ಬೀಳ್ತಾ ಇರೋದು ಒಳ್ಳೆ ಮಾತು. ಈ ನಿರ್ಧಾರ ನಾವು ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಹೋಗಿ ಬೀಳ್ತಿದೀವಿ. ಈಗ ಇನ್ನೊಂದು ಅವಕಾಶ ಇದೆ. ಕಂಡೀಷನ್ಸ್ ಹಾಕಬೇಕು. ನಮ್ಮ POK ನಮ್ಗೆ ವಾಪಸ್ ಕೊಡಿ ಮತ್ತು ನಮ್ಮ ಟಾರ್ಗೆಟ್ ಉಗ್ರವಾದಿಗಳನ್ನ ಹ್ಯಾಂಡ್ ಓವರ್ ಮಾಡಿ. ಕಂಡೀಷನ್ ಹಾಕಿ ಕದನ ವಿರಾಮ ಆದ್ರೆ ಓಕೆ ಸರ್, ಅದರ್ವೈಸ್ ನಾವು ಬುದ್ಧಿ ಕಲಿಸಲೇಬೇಕು. ಕರೆಕ್ಟ್. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ಗಿರೀಶ್ ಲಿಂಗಣ್ಣ, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್ ಪ್ಲೀಸ್? ವಿ ಹ್ಯಾವ್ ಟು ಆ ಕಾನ್ಫಿಡೆನ್ಸ್ ಬಲೂಚಿಸ್ತಾನ್ ಏನು ಇಟ್ಕೊಂಡಿದೆಯೋ, ತೆಹರಿಕೆ ತಾಲಿಬಾನ್ ಏನಿದೆಯೋ ಆ ಕಾನ್ಫಿಡೆನ್ಸ್ನ ಉಳಿಸ್ಕೊಂಡು ಆ ಒಂದು ಗಲಾಟೆನ ಮುಂದುವರಿಸಲೇಬೇಕು. ಅವರು ಆ ದೇಶ ಇಬ್ಬಾಗ ಆಗಿ 4 ಪ್ರಾಂತ್ಯ ಆಗಿ ಇದ್ದರೆ ಮಾತ್ರ ನಮಗೆ ಒಂದು ನೆಮ್ಮದಿ ಅಂತ ನೋಡ್ಬೋದು. ಅಷ್ಟೇ ಹೊತ್ತು ಇಲ್ಲ ಈ ಟೆರರಿಸ್ಟ್ ದಾಳಿಗಳು ಯಾವತ್ತು ನಡೀತಾನೆ ಇರುತ್ತೆ. ನಮಗೆ ಈ ಇದರಿಂದ ಮುಕ್ತಿ ಇಲ್ಲೇ ಇಲ್ಲ. ಎಸ್ ಒಂದು ವ್ಯಂಗ್ಯ ಚಿತ್ರ ನೋಡಿದೆ ಸರ್, ಭಾಳ ಅದ್ಭುತವಾಗಿತ್ತು ಗಿರೀಶ್ ಲಿಂಗಣ್ಣವ್ರು. ಅದು ನಾನು ಹೇಳಲೇಬೇಕೇನು ಅಂತಂದರೆ, ಈ ಪಾಕಿಸ್ತಾನದ ನಕ್ಷೆಯನ್ನು ಇಂದಿರಾ ಗಾಂಧಿ ಹಿಂಗೆ ಹರಿತಾ ಇದ್ದಾರೆ ಹಿಂಗೆ, ಅಂದರೆ ಬಾಂಗ್ಲಾವನ್ನು ಬೇರೆ ಮಾಡೋದಕ್ಕೆ. ಈಗ ನೆಕ್ಸ್ಟು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅದನ್ನು ಮತ್ತೆ ಹರಿತಾ ಇದ್ದಾರೆ. ಹಂಗೆ ಹರಿದ್ರೆ ಮಾತ್ರ ಸರಿ ಹೋಗೋಕ್ಕೆ ಸಾಧ್ಯ. ಚಿಂದಿ ಚಿತ್ರಾನ್ನ ಆದರೆ ಮಾತ್ರ ಏನು ಅಂದರೆ ಒಂದು ಲೆಕ್ಕದಲ್ಲಿ ಸಮಾಧಾನ. ಒಂದು ಪೊಸಿಷನ್ ಬಿಟ್ರೆ ಎಸ್ ಮತ್ತಾಗಲ್ಲ ಅಂತ.